ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಹೊಂದಿರುವಂಥ ನಮ್ಮ ಶಾಲಾ ಮುಖ್ಯ ಗುರುಗಳಿಗೂ ಹಾಗೂ ವಿಭಿನ್ನವಾಗಿ ಕಲಿಕೆಯನ್ನು ಮನೋರಂಜನಾತ್ಮಕವಾಗಿ ಮಕ್ಕಳನ್ನು ರಂಜಿಸುತ್ತಾ ಅವರೊಳಗೆ ಕಲಿಕೆಯನ್ನು ಹೊರತರುವ ಒಂದು ಪ್ರಯತ್ನದೊಳಗೆ ಒಬ್ಬ ಭಾಷಾ ಶಿಕ್ಷಕರಾಗಿರ್ಬೋದು ಮತ್ತು ಇವತ್ತು ಒಂದು ಪತ್ರಿಕೆಯಲ್ಲಿ ಬಂದಿದೆ, ಗಣಿತ ಎನ್ನುವುದು ಕಬ್ಬಿಣದ ಕಡಲೆ ಅಲ್ಲ, ಅದೊಂದು ಉರಿಗಡಲೆ ಅಂತಕ್ಕಂಥ ಒಂದು ಆರ್ಟಿಕಲ್ ಬಂದಿದೆ. ನೋಡಿದರೆ ಯಾರಾದರೂ ನೋಡಿದರೆ ವೆರಿ ಗುಡ್. ಹಾಗೆ ಗಣಿತವನ್ನು ಸಹ ಅದರಲ್ಲಿ ಮಗ್ಗಿಗಳಾಗಿರ್ಬೋದು ಇನ್ನಿತರ ಸೂತ್ರಗಳನ್ನು ಸಹ ಈ ಥರ ಹಾಡುಗಳಿಗೆ ಸಂಗೀತಕ್ಕೆ ಅಳವಡಿಸಿಕೊಂಡು ಅವನ್ನ ಒಂದು ಆಹ್ಲಾದದಾಯಕವಾಗಿ ಮನೋರಂಜನಾತ್ಮಕವಾಗಿ ರಚನಾತ್ಮಕವಾಗಿ ಒಂದು ಕ್ರಿಯಾಶೀಲ ಮನೋಭಾವದೊಂದಿಗೆ ಅದನ್ನು ಕಲಿತಿದ್ದೇ ಆದರೆ ಅದೊಂದು ಶಾಶ್ವತವಾದ ಕಲಿಕೆ ಆಗ್ತದೆ ಅಂತಕ್ಕಂಥದ್ದನ್ನು ಬಹಳ ಪ್ರಾತ್ಯಕ್ಷಿಕೆಯ ಮೂಲಕ ಮತ್ತು ಅವರು ಮಾಡುವಂಥ ಏನು ಮ್ಯಾಜಿಕ್ಗಳ ಮೂಲಕ ನಮಗೆ ಬಹಳ ಮನೋಜ್ಞವಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ನಮಗೆ ಪದ್ಯಗಳಾಗಿರ್ಬೋದು ಮಗ್ಗಿಗಳನ್ನಾಗಿರ್ಬೋದು ಬಹಳ ಆನಂದದಾಯಕವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಮುಖ್ಯವಾಗಿ ನನ್ನ ಶಾಲಾ ಮುಖ್ಯ ಗುರುಗಳ ಪರವಾಗಿ ಹಾಗೂ ಎಲ್ಲ ನನ್ನ ಸರ್ವ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ಈ ಒಂದು ಕಾರ್ಯಕ್ರಮದ ಸದುಪಯೋಗತ್ವವನ್ನು ಪಡೆದುಕೊಳ್ಳಲು ಆಗಮಿಸಿದಂಥ ನನ್ನ ನೆಚ್ಚಿನ ಮುಖ್ಯ ವಿದ್ಯಾರ್ಥಿನಿಯರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇಬ್ಬರಿಗೂ ಬಹಳ ಅದ್ಭುತವಾಗಿ ಮೂಡಿ ಬಂತು ಸರ್. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ, ಬಹಳ ಜಾಗೃತವಾಗಿತ್ತು. ಇನ್ನೂ ವಿನೂತನವಾಗಿರುವಂಥ ಕಾರ್ಯಕ್ರಮಗಳು ಕರ್ನಾಟಕದಾದ್ಯಂತ ನಿಮ್ಮಿಂದ ಬಿತ್ತರಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ನಿಮಗೆ ಆಯುರಾರೋಗ್ಯ ಸುಖ ಸಂತೋಷ ಕೊಡಿ ಭಗವಂತ ಅಂತ ಹೇಳುತ್ತಾ ತಮಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.